ಹೇಳಲೇಬೇಕು. ಪ್ರತಿದಿನ ನಾನು ಯೂಟ್ಯೂಬ್ ಚಾನೆಲ್ ಶುರು ಮಾಡಿದಾಗ ಬಂದು ಜಾಯಿನ್ ಆಗಿದ್ರು. ಓಕೆ, ಯೂಟ್ಯೂಬ್ ಶುರು ಮಾಡಿದಾಗ ನಾನು ಚಿಕ್ಕದ್ರು ಕಲಿತು ಬಂದಾಗ ಕ್ಲಾಸಿಗೆ ಜಾಯಿನ್ ಆದ್ರು. ಕಲಿತಾ ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ರು. ನನ್ನ ಜೊತೆನೆ ಅವತ್ತಿಂದ ಶುರುವಾಗಿದ್ದು 4 ವರ್ಷದಿಂದ ಶುರುವಾದ ಜರ್ನಿ ಇಲ್ಲಿವರೆಗೂ ಇದೆ, ಮುಂದೂ ಇದೆ. ಅವ್ರು ಯಾರಪ್ಪ ಅಂದ್ರೆ ನಿಮ್ಮ ವೀಣಾ ಮೇಡಮ್. ಓಕೆ, ನಾನು ಖಂಡಿತವಾಗ್ಲೂ ಇವ್ರ ಬಗ್ಗೆ ಹೇಳಲೇಬೇಕು. ಯಾಕೆ ಅಂತಂದ್ರೆ ಬರೀ ಎಲ್ಲರೂ ನಾನು ಒಬ್ಬಳೇನೆ ಅಷ್ಟೂ ಜನ ಸ್ಟೂಡೆಂಟ್ಗಳು ಹೇಳ್ಕೊಡಕ್ಕಾಗಲ್ಲ ಅಲ್ವಾ. ಕುತ್ಕೊಂಡು ಬರೀ ಕ್ಲಾಸ್ ಅಷ್ಟೇ ಅಲ್ಲ, ಇಡೀ ಸಂಸ್ಥೆಯ ಮ್ಯಾನೇಜ್ಮೆಂಟ್ ನ ಪೂರ್ತಿ ನೋಡ್ಕೊಂತಾರೆ. ಆಮೇಲೆ ಪ್ರತಿ ಯಾವುದೇ ಫೋನ್ ಬಂದ್ರು ಇವ್ರು ಅಟೆಂಡ್ ಮಾಡ್ಕೊಂಡು ಇಡೀ ಮ್ಯಾನೇಜ್ಮೆಂಟ್ ನ ಪೂರ್ತಿ ನೋಡ್ಕೊಂಡು ಬಹಳ ಖುಷಿ ಆಗುತ್ತೆ ಮೇಡಮ್. ಗುರುಗಳು ಹಂಗೆ, ಮಕ್ಳು ಹಂಗೆ. ಅದೇ ತರ ನಮ್ಮ ಮ್ಯಾಮ್ ಯಾವ ತರ ಇರ್ತಾರೆ ಅದೇ ತರ ನಾವು ಅಷ್ಟೇ ತಾಳ್ಮೆಯಿಂದ ಹೇಳ್ಕೊಡ್ತೀವಿ, ಅಷ್ಟೇ ತಾಳ್ಮೆಯಿಂದ ಎಲ್ಲ ಕೆಲಸನ ನಿಭಾಯಿಸ್ತಾ ಹೋಗ್ತಾ ಇದೀವಿ ಅಷ್ಟೇ. ಮ್ಯಾಮ್, ಇದು ನಮ್ಮ ಸಂಸ್ಥೆ ಎಲ್ಲ ನಮ್ಮ ಮನೆ ಅಂತ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ತುಂಬಾನೇ ಖುಷಿ ಆಗುತ್ತೆ ಇಲ್ಲಿಗೆ ಬಂದ್ರೆ. ನಮ್ಗೆ ಏನೇ ಹುಷಾರಿಲ್ಲ ಅಂತಂದ್ರೂ ನಾವು ಬರ್ತೀವಿ. ಯಾಕಪ್ಪ ಅಂದ್ರೆ ಇಲ್ಲಿಗೆ ಬಂದ್ರೆ ನಮ್ಗೆ ಅದೆಲ್ಲ ಮತ್ತೆ ಹೋಗ್ಬಿಡುತ್ತೆ. ಹಂಗಾಗಿ ನಮ್ಗೆ ತುಂಬಾನೇ ಖುಷಿ ಆಗುತ್ತೆ ಇಲ್ಲಿ ಕೆಲಸ ಮಾಡಕ್ಕೆ. ನಾವು ತುಂಬಾ ವರ್ಷದಿಂದ ನಮ್ಮ ಮೇಡಮ್ ಜೊತೆ ನಮ್ಮ ಏರಿಯಾಗೆ ಬಂದಾಗಿಂದನೂ ನಾನು ನಮ್ಮ ಮೇಡಮ್ ಜೊತೆನೇ ಇದ್ದೀವಿ. ಯಾಕಪ್ಪ ಅಂದ್ರೆ ಅದು ಅಷ್ಟು ಕನೆಕ್ಟಿವಿಟಿ ಇರುತ್ತೆ ನಮಗೂ ಅವ್ರಿಗೂ, ಬಾಂಡಿಂಗ್ ನಾವು ಎಲ್ಲೇ ಹೋದ್ರು ಹೇಗೆ ಇದ್ರು ಜೊತೆಲೇ ಇರ್ತೀವಿ. ಯಾವಾಗ್ಲೂ ಹಿಂಗೆ ಹಿಂದೇನು ಇದ್ದು ಮುಂದೇನು ಹಾಗೆ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಅವ್ರ ಬಗ್ಗೆ ತುಂಬಾನೇ ಇದೆ ಹೇಳಕ್ಕೆ. ಅಂದ್ರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಇಂದ ಫಸ್ಟ್ ವಿಡಿಯೋ ನೋಡಿ ಎಲ್ಲರೂ ನಮ್ಮಿಬ್ರು ಬಾಂಡಿಂಗ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಬರೀ ಬಾಂಡಿಂಗ್ ಅಷ್ಟೇ ಅಲ್ಲ, ನಾವು ಹೆಂಗಿರ್ತೀವೋ ನಮ್ಗೆ ಸಿಗೋರು ಅಂತಾರೆ ಸಿಗ್ತಾರೆ ಅನ್ನೋ ಕಾರಣ ನನಗೆ ಜಾಸ್ತಿ ಅನ್ಸುತ್ತೆ. ಯಾಕೆಂದ್ರೆ ನಾನೆಲ್ಲರೂ ನಗ್ನಗ್ತಾ ಪ್ರೀತಿಯಿಂದ ಮಾತಾಡ್ತೀನಿ. ನನ್ನ ಟೀಚರ್ಸು ಕೂಡ ಅದೇ ತರ ಸಿಕ್ಕಿದ್ರೆ. ಅಷ್ಟೇ ಅಲ್ಲ, ನನ್ನ ಸ್ಟೂಡೆಂಟ್ಸ್ಗಳು ಅಷ್ಟೇ. ನನ್ನ ಕ್ಲಾಸ್ ಒಳಗಡೆ ಎಂಟ್ರಿ ಆಯ್ತು ಅಂದ್ರೆ ಎಲ್ಲರೂ ನಗ್ನಗ್ತಾನೆ ಬರ್ತಾರೆ. ಕೊಡಕ್ಕೆ ಹೋಗ್ಬೇಕಾರೆ ಅಯ್ಯೋ ಟೈಮ್ ಆಯ್ತಾ ಮ್ಯಾಮ್ ಹೋಗ್ಬೇಕಾ ಅನ್ಕೊಂಡು ಎಷ್ಟೋ ಜನ ಹೋಗ್ತಾರೆ. ಕ್ಲಾಸ್ ಬಿಟ್ಟು ಹೋಗ್ಬೇಕು, ಎಷ್ಟೋ ಜನ ಅಳ್ಕ ಕೂಡ ಹೋಗಿದ್ದಾರೆ. ಬಹಳ ಕೂಡ ಬೇಜಾರಾಗುತ್ತೆ. ಬಟ್ ಹೋಗ್ತಾ ಇರ್ಬೇಕು, ನೀವು ಮುಂದೆ ಒರೆಸ್ತಾ ಇರ್ಬೇಕು. ಹಾಗೇನೆ ಬಹಳ ಖುಷಿ ಆಗುತ್ತೆ.